SFTV ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಾಸ ಹನುಮಂತ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ರಾಗಿಮುದ್ದನಹಳ್ಳಿ ಗ್ರಾಮಕ್ಕೆ ಹಲವು ವರ್ಷಗಳಿಂದ ಕೆಎಸ್ಆರ್ಟಿಸಿ ಬಸ್ನ ವ್ಯವಸ್ಥೆ ಇಲ್ಲದ ಕಾರಣ ಇತ್ತೀಚೆಗೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಯಾಗಿದ್ದು, ಶ್ರೀರಂಗಪಟ್ಟಣದಿಂದ ಭೂ ವರಹನಾಥ ಸ್ವಾಮಿ ಕಲ್ಲಳ್ಳಿ ದೇವಸ್ಥಾನಕ್ಕೆ ತೆರಳುವ ಬಸ್ಸು ರಾಗಿಮುದ್ದನಹಳ್ಳಿ ಮಾರ್ಗವಾಗಿ ಚಲಿಸುತ್ತಿದ್ದು, ಮೈಸೂರಿನಿಂದ ಡಿಂಕಾ ರಾಗಿಮುದ್ದನಹಳ್ಳಿ ಮಾರ್ಗವಾಗಿ ಹಾಗೂ ಮೈಸೂರಿನಿಂದ ರಾಗಿಮುದ್ದನಹಳ್ಳಿ ಮಾರ್ಗವಾಗಿ ಬೆಣ್ತೂರಿಗೆ ಚಲಿಸುವ ಎಲ್ಲ ಬಸ್ಸುಗಳನ್ನು ರಾಗಿಮುದ್ದನಹಳ್ಳಿ ಮಾರ್ಗವಾಗಿ ಚಲಿಸಲು ಆದೇಶ ನೀಡಿದ್ದು, ಬಸ್ಸುಗಳು ರಾಗಿಮುದ್ದನಹಳ್ಳಿ ಮಾರ್ಗವಾಗಿ ಚಲಿಸುತ್ತಿದೆ. ಇದೇ ಸಂದರ್ಭ ರಾಗಿಮುದ್ದನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸಂತಸದಿಂದ ಬಸ್ಸುಗಳಿಗೆ ಪೂಜೆ ಮಾಡಿ ಚಾಲಕರು ಹಾಗೂ ನಿರ್ವಾಹಕರಿಗೆ ಸನ್ಮಾನಿಸಿ ಸಂತಸ ಮೆರೆದರು. ರಾಗಿಮುದ್ದನಹಳ್ಳಿ ಗ್ರಾಮಕ್ಕೆ ಸರ್ಕಾರಿ ಬಸ್ನ ವ್ಯವಸ್ಥೆ ಮಾಡಲು ಸಹಕರಿಸಿದಂತಹ SP ನಾಗರಾಜ್, ಮಂಡ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ಪರಮೇಶ್ವರಪ್ಪ ವಿಭಾಗೀಯ ಸಂಚಲನಾಧಿಕಾರಿಗಳು ಹಾಗೂ ಪಾಂಡವಪುರ ಘಟಕ ವ್ಯವಸ್ಥಾಪಕರು HG ಮಮತಾ, ದಯಾನಂದ್ AWS ಸಹಾಯಕ ಕಾರ್ಯಾಧ್ಯಕ್ಷರು, ಕಿರಣ್ ಕುಮಾರ್ AM ಲೆಕ್ಕಪತ್ರ ಹಾಗೂ ಸಂಸ್ಥೆಯ ಎಲ್ಲ ನೌಕರರಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು, ಮುಖಂಡರು, ಹಿರಿಯರು, ಗ್ರಾಮದ ಹಲವು ಯುವಕರು, ಯುವಕ ಮಿತ್ರರು, ಮಹಿಳೆಯರು ಸೇರಿ ಸಂತಸ ವ್ಯಕ್ತಪಡಿಸಿ ಅಲ್ಲಿ ನೆರೆದಿದ್ದಂತಹ ಸಾರ್ವಜನಿಕರು ಹಾಗೂ ಪ್ರಯಾಣಿಕರಿಗೆ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಸ್ವೀಟ್ ತಿನ್ಲಿ ಅಂತ ಇವೆಲ್ಲ ಪೂಜೆ ಮಾಡಿ ಎಲ್ಲ ಬಡ ದಿನ ಆಗಿತ್ತು. ಪೂಜೆ ಮಾಡ್ತಾ ಇದ್ದೀವಿ. ನೀನು ಕುಂಬಳೆ ಮಾತ್ರ ಹೋಗ್ತಿದ್ರೆ ವರದಿ ರಾಸ ಹನುಮಂತೇಗೌಡ, SFTV ನ್ಯೂಸ್, ಪಾಂಡವಪುರ. SFTV ನ್ಯೂಸ್, ಇದು ಕನ್ನಡಿಗರ ನಾಡಿ ಮಿಡಿತ.